ಸರಿ, ಹುಷಾರಾಗಿ ಆಡ್ಕೊಳ್ಳಿ. ಹೋಗಿ. ಅಮ್ಮ ಹಚ್ಚಮ್ಮ. ಒಂದು ಸಾರಿ ನನ್ನ ಕಡೆ ನೋಡಿ. ಏನಕ್ಕೆ? ನೋಡಿ ಅಂದ್ರೆ ಆ ಬಣ್ಣ ತಗೊಳ್ಳಿ. ಬೇಡಪ್ಪ. ಆದ್ಯನ್ ಮಾತ್ ಕೇಳ್ತೀರಾ? ನೋಡೋಣ ಅಮೆರಿಕ ಬುದ್ಧಿವಂತಿಕೆ ಎಷ್ಟ್ ಮಟ್ಟಕ್ಕೆ ಯೂಸ್ ಆಗುತ್ತೆ ಅಂತ. ಹೌದು, ಬಣ್ಣ ತಗೊಳ್ಳಿ ಅಕ್ಕ. ನೀವು ಅಲ್ಲಿಗೆ ಹೋಗಿ ಬಣ್ಣ ಹಾಕೋ ಅವಶ್ಯಕತೆನೇ ಇಲ್ಲ. ಅದೇ ಬೀಳುತ್ತಾ? ನೀನೇ ನೋಡ್ತೀಯಲ್ಲ. ನೀವ್ ಹೋಗಿ. ಅಯ್ಯೋ, ಈಗಂತೂ ಈ ಕಾರ್ಯಕ್ರಮ ನಿಂತು ಹೋಗಿ ಎಲ್ರ ಮುಂದೆ ಮಾನ ಮರ್ಯಾದೆ ಹೋಗೋದು ಖಚಿತ. ಅಣ್ಣ, ಆದ್ಯ ಬೇಕು ಅಂತ ಹೀಗ್ ಮಾಡಿರಲ್ಲ ಅಣ್ಣ. ಮತ್ಯಾರು ಮಾಡಿದ್ರು ಶಿವರಾಜು? ದೀಪ ಸರಿಯಾಗಿ ನಿಂತಿರ್ಲಿಲ್ಲ ಅನ್ಸುತ್ತೆ. ಅದೇನೋ ಬ್ಯಾಲೆನ್ಸ್ ತಪ್ಪಿ ಬಿದ್ದಿರ್ಬೇಕು. ಆದ್ಯ ಹೀಗ್ ಮಾಡಿರಲ್ಲ. ಹೌದು ಮಾವ, ಉಂಗ್ರ ತಂದಿದ್ದಾಳೆ ಅಂದ್ಮೇಲೆ ಬಿಟ್ಟು ಮೇಲೆ ಪ್ರೀತಿ ಇದೆ ಅಂತಾನೆ ಅರ್ಥ. ಚಿಕ್ಕ ಮಗು ಮೇಲೆ ಯಾರಿಗ್ ದ್ವೇಷ ಇರುತ್ತೆ ಭಾವನವ್ರೆ? ಇದ್ರಲ್ಲಿ ಆದ್ಯಂತ ತಪ್ಪೇನೂ ಇಲ್ಲ. ಏನೋ ಅಚಾನಕ್ ಆಗಿರ್ಬೇಕು.
ಹಾಗೆ ಅನ್ಕೊಳ್ಳೋಣ ಕಣೋ. ಆದ್ರೆ ಈಗ ಮಗುಗ್ ಹೊಸ ಬಟ್ಟೆ ಇಲ್ವಲ್ಲ, ಈ ಕಾರ್ಯ ಹೆಂಗ್ ಮುಂದುವರ್ಸೋದು? ಶಿವರಾಜು, ನೀನು ಹೋಗಿ ಹೊಸ ಬಟ್ಟೆಗಳು ತಗೊಂಡ್ ಬಾ. ಹಾ ಸರಿ ಅದ್ಕೆ. ಅಯ್ಯೋ ಬೇಡ ಚಿಕ್ಕಪ್ಪ, ನಾನು ಬಿಟ್ಟು ಗಿಫ್ಟ್ ಕೊಡ್ಬೇಕು ಅಂತ 2 ಜೊತೆ ಹೊಸ ಬಟ್ಟೆ ತಂದಿದ್ದೀನಿ, ಈಗ್ಲೇ ತರ್ತೀನಿ. ಅಮ್ಮ ಚಾರು, ನೀನ್ ಈ ಬಟ್ಟೆ ತಗೊಂಡ್ ಬಂದಿರೋದು ಪದ್ಧತಿ ಪ್ರಕಾರ ಮಾಡಿರೋ ಪ್ರಕ್ರಿಯೆ. ಪದ್ಧತಿಗಳನ್ನ ಪಾಲಿಸಿದ್ರೆ ಎಷ್ಟು ಜನರ ಮರ್ಯಾದೆ ಉಳಿಯುತ್ತೆ ಅಂತ ಇದನ್ನ ನೋಡಿ ಕೆಲವರು ಅರ್ಥ ಮಾಡ್ಕೋಬೇಕು. ಈ ಮನೇಲಿರೋದಕ್ಕೆ ಬೇಕಾಗಿರೋ ಎಲ್ಲಾ ಲಕ್ಷಣಗಳು ನಿನ್ನಲ್ಲಿದೆಯಮ್ಮ. ಥ್ಯಾಂಕ್ಸ್. ಇದೇನಾದ್ರೂ ಊರವ್ರ ಮುಂದೆ ನಡೆದಿದ್ರೆ ಮನೆ ಮರ್ಯಾದೆ ಹೋಗಿರೋದು. ಪರವಾಗಿಲ್ಲ ದೊಡ್ಡಪ್ಪ, ನಾನೇನ್ ಬೇರೆ ಮನೆ ಹುಡುಗಿನ, ನಂಗೆ ಥ್ಯಾಂಕ್ಸ್ ಎಲ್ಲ. ತಗೊಳ್ಳಿ ಚಿಕ್ಕಪ್ಪ. ಅದ್ಕೆ ಹತ್ರ ಕೊಡು. ತಗೊಳ್ಳಿ ದೊಡ್ಡಮ್ಮ. ಆ ಬಟ್ಟೆನ ಬಿಟ್ಟುಗ್ ಹಾಕಿ ರೆಡಿ ಮಾಡಿ. ಬನ್ನಿ ಅದ್ಕೆ. ಬೇಗ ಹೋಗಿ. ಬನ್ನಿ ನಡೀರಿ. ಬನ್ನಿ. ಬನ್ನಿ. ನೀನ್ ಬಂದಾಗಿಂದ ಅಣ್ಣ ಅದ್ಕೆ ಇಬ್ರು ಮಾತಾಡ್ತಿಲ್ಲ. ಅವರಿಬ್ರು ಜೊತೆಲಿ ಖುಷಿಯಾಗಿ ಇರ್ಲಿಲ್ಲ ಅಂದ್ರೆ ಈ ಮನೇಲಿ ಯಾವುದೇ ಹಬ್ಬ ಮಾಡಿದ್ರು ಅದು ಅಮಾವಾಸ್ಯೆನೆ. ಅವರಿಬ್ರು ಒಂದ್ ಮಾಡೋದಕ್ಕಂತ ಫಂಕ್ಷನ್ ಇಟ್ವಿ. ದಯವಿಟ್ಟು ಹಾಳು ಮಾಡಕ್ ಹೋಗ್ಬೇಡ. ನೀನ್ ಮಾಡಿದ್ರು ಕೂಡ ಎಲ್ರ ಮುಂದೆ ನೀನ್ ಮಾಡಿಲ್ಲ ಅಂತ ಹೇಳ್ದ ನನ್ ಚಿಕ್ಕ ಮಗ. ಯಾಕ್ ಗೊತ್ತಾ? ನಿನ್ನಿಂದ ನಮ್ ಜಾನಕಿನ ಯಾರು ದೂರ ಮಾಡಬಾರ್ದು ಅಂತ. ಇದು ಸಂಬಂಧ ಅಂದ್ರೆ. ನೀನ್ ಹತ್ಬಿಟ್ರೆ ಬೇರೆಯವ್ರ ನಗೋ ತರ ಅಲ್ಲ. ಅವ್ರ ಸಂತೋಷಕ್ಕೋಸ್ಕರ ಬೇರೆಯವರೆಲ್ಲ ನೋವು ತಿಂತಾರೆ. ಯಾಕೇನಾಯ್ತು ಸೀನು? ಏನಾಯ್ತಪ್ಪ? ಯಾಕೆ ಮೌನವಾಗಿದೆಯಾ ಸೀನು? ನೋಡಿ ಅತ್ತೆ, ನಿಮ್ಮನ್ನ ಮತ್ತೆ ಮಾವನ್ನ ಹೇಗ್ ಒಂದ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈಗ ರಾಜಲಕ್ಷ್ಮಿನ ಮಾವನಿಂದ ಹೇಗ್ ಕಾಪಾಡೋದು ಅಂತ ಯೋಚನೆ ಮಾಡ್ಬೇಕು. ಅದೇನ್ ಸೀನು ಹಾಗೆ ಹೇಳ್ತಿದ್ಯಾ? ನೀನ್ ಮಾತಾಡ್ತಿರೋದ್ ನೋಡಿದ್ರೆ ನನ್ನೆದೆ ಯಾಕೋ ಹೊಡ್ಕೊಳ್ತಿದೆ ಕಣೋ. ಹೇಳಿದ್ರೆ ಇನ್ನೇನಾಗುತ್ತೋ, ಹೋಗ್ಲಿ ಬಿಡಿ ಅತ್ತೆ. ನೀನ್ ಹೇಳ್ದೆ ಹೋದ್ರೆ ಅಮಾಯಕಿಯಾಗಿರುವ ರಾಜಲಕ್ಷ್ಮಿನ ಹೇಗಪ್ಪ ಕಾಪಾಡ್ಕೊಳ್ಳೋದು? ತಪ್ಪು ಅತ್ತೆ. ಅಮಾಯಕಿ ರಾಜಲಕ್ಷ್ಮಿ ಅಲ್ಲ, ನಾವು. ಏನ್ ಹೇಳ್ತಿದ್ಯಪ್ಪ? ಅತ್ತೆ ಅದು ಅಯ್ಯೋ ಹೇಳು ಸೀನು. ರಾಜಲಕ್ಷ್ಮಿನ್ ಕರಿಯಕ್ಕೆ ಮೇಲ್ ಹೋಗಿದೆ. ಅತ್ತೆ ಅತ್ತೆ, ಅಯ್ಯಯ್ಯೋ, ಇವಾಗ ಇವ್ರೇನ್ ಮಾಡ್ತಾರೋ? ಮನೇಲಿ ಇಷ್ಟೊಂದ್ ಜನ ಬೇರೆ ಇದಾರೆ, ಗಲಾಟೆ ಮಾಡ್ಬಿಟ್ರೆ. ಅತ್ತೆ ಅತ್ತೆ, ನಾನ್ ಕೇಳ್ತಿದ್ರು ನನಗೇನು ಹೇಳ್ದೆ ಛಾಯಾ ಕಡೆ ಯಾಕೆ ನೋಡ್ತಿದ್ಯಾ? ಏನ್ ಹೇಳಿ ಆದ್ಯಾ? ನಿಜ, ನಾನ್ ಯಾವ ತಪ್ಪು ಮಾಡಿಲ್ಲ. ನೀನ್ ತಪ್ಪು ಮಾಡಿದ್ಯಾ ಅಂತ ನಾನು ಹೇಳ್ತಿಲ್ಲ, ಕೇಳ್ತಿದ್ದೀನಿ. ಯಾರ್ ಜೊತೆ ಚಾಟ್ ಮಾಡ್ತಿದ್ಯಾ? ಅದು ಅದು
ಅದನ್ನ ಮುಚ್ಚೋ ಅವಶ್ಯಕತೆ ಇಲ್ಲ ರಾಜಲಕ್ಷ್ಮಿ. ಇಂಟರ್ನೆಟ್ ಅನ್ನೋದು ಹೊಗೆ ಇದ್ದ ಹಾಗೆ, ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಕೂಡ ಹೊರಗೆ ಬಂದ್ಬಿಡುತ್ತೆ. ನೀನ್ ಇಂಟರ್ನೆಟ್ ಯೂಸ್ ಮಾಡ್ತಿದ್ಯಾ ಅಂತ ಅತ್ತೆಗೆ ಈಗಾಗಲೇ ಗೊತ್ತಾಗಿದೆ. ನೀನ್ ಹೇಳಿದ್ಯಾ? ನಾನೇ ಹೇಳಿದ್ದು. ಅತ್ತೆನ ಕರ್ಕೊಂಡ್ ಬಂದಿದ್ದು ನಾನೇ. ನೀವು ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡೋದು, ಆಮೇಲೆ ಸಿಕ್ಕಾಕೊಳ್ಳೋದು ನನಗಿದು ಇಷ್ಟ ಇಲ್ಲ. ಅದಕ್ಕೆ ಹೇಳ್ಬಿಟ್ಟೆ. ಯಾಕೆ ಅಂದ್ರೆ ನನ್ನ ಜಾನಕಿ ಅತ್ತೆಗೆ ನಿನ್ನಿಂದ ಇನ್ಯಾವ ಸಮಸ್ಯೆನೂ ಬರಬಾರ್ದು. ಇಂಟರ್ನೆಟ್ನ ಮನೆಗೆ ಯಾರು ತಂದಿದ್ದು? ನಾನೇ. ಯಾರು ಉಪಯೋಗಿಸ್ತಿರೋದು? ನನಗೆ ಕೆಲಸ ಆಯ್ತು ಅಂತ ಹಾಕ್ಸ್ದೆ. ರಾಜಲಕ್ಷ್ಮಿನೇ ಕೆಲ್ಸಕ್ಕೆ ಬರ್ದಿರೋರ್ ಜೊತೆ ಚಾಟಿಂಗ್ ಮಾಡ್ತಿದ್ದಾಳೆ. ರಾಜಿ, ಏನಿದು? ಏನ್ ಮಾಡ್ತಿದ್ಯೇ ನೀನು? ಯಾರು ಏನು ಅನ್ನಲ್ಲ ಅನ್ನೋ ಧೈರ್ಯ ಬಂದ್ಬಿಡ್ತಾ? ನನ್ನ ಬ್ಲೇಮ್ ಮಾಡ್ಬೇಡ. ರಾಜಲಕ್ಷ್ಮಿ ಬಿಟ್ಟುಗಿಂತ ದೊಡ್ಡೋಳು, ಅವಳೇನ್ ಚಿಕ್ಕ ಹುಡುಗಿ ಅಲ್ಲ. ನೀನ್ ಇಂಟರ್ನೆಟ್ ಹಾಕಿಸ್ದೇ ಇದ್ದಿದ್ರೆ ಇವತ್ತು ರಾಜಲಕ್ಷ್ಮಿ ಈ ತರ ತಲೆ ತೆಗ್ಸಿ ನಿಲ್ತಿರ್ಲಿಲ್ಲ. ನಾನ್ ಈ ಮನೆಯಲ್ಲಿ ಇಂಟರ್ನೆಟ್ ಉಪಯೋಗಿಸಬಾರ್ದು ಅಂದ್ರೆ ಅದನ್ನ ನಿಮ್ಮಿಷ್ಟ ಅಂತೀನಿ. ಆದ್ರೆ ಕೆಲ್ಸ ಬಂತು ಅಂದ್ರೆ ನಾನ್ ಹೊರಗಡೆ ಹೋಗ್ಬೇಕು ಅಂತೀನಿ. ಅದಕ್ಕೆ ಯಾರು ಏನು ಹೇಳ್ಬಾರ್ದು. ನಿಮ್ಮಪ್ಪನಿಗೇನಾದ್ರೂ ಗೊತ್ತಾದ್ರೆ ಶುಭ ಕಾರ್ಯ ನಡೀತಿರೋ ದಿನನೇ ಇನ್ನೇನ್ ನಡೆಯುತ್ತೋ ಅನ್ನೋ ಭಯ ಆಗ್ತಿದೆ ನನಗೆ. ಭಾವನವ್ರೆ, ಹೇಳಮ್ಮ. ಅತ್ತೆ ಅವರು ನಿಮ್ಮನ್ನ ಕರಿತಾ ಇದ್ದಾರೆ. ರಾಜಲಕ್ಷ್ಮಿ ಕೆಳಗಡೆ ಬರಲಿಲ್ಲ, ಯಾಕೆ ಬರಲಿಲ್ವೋ ನೋಡೋಣ ಅಂತ. ನಾನ್ ಕರಿತೀನಿ ಭಾವನವ್ರೆ, ನೀವು ಹೋಗಿ. ಸರಿ. ಅವರ ಕಟ್ಟುಪಾಡುಗಳನ್ನೆಲ್ಲ ಕಿತ್ತು ಹಾಕಿ, ಅವರ ಆಚಾರಗಳನ್ನೆಲ್ಲ ಸುಟ್ಟು ಹಾಕಿ ನೀನ್ ಸಂತೋಷ ಪಡ್ಬೇಕು ಅನ್ಕೊಂಡಿದ್ಯಾ? ಅದು ನೋಡಿಯುತ್ತೆ. ಅಕ್ಕ, ಇಲ್ಲೇ ಇದ್ದೀರಾ ಅಕ್ಕ? ಸೀನು, ರಾಜಲಕ್ಷ್ಮಿ, ಛಾಯಾ, ಏನು ಈ ರೂಮಲ್ಲಿದ್ದೀರಾ? ಏನಾಯ್ತು? ಏನಿಲ್ಲ ಚಿಕ್ಕತ್ತೆ, ರಾಜಲಕ್ಷ್ಮಿನ್ ಕರೆಯೋದಕ್ಕೆ ಅತ್ತೆ ಬಂದ್ರು ಇಲ್ಲಿಗೆ. ಅತ್ತೆನ್ ಕರೆಯೋಣ ಅಂತ ನಾನು ಇಲ್ಲಿಗೆ ಬಂದೆ. ಸರಿ, ನಡೀರಿ ಹೋಗೋಣ, ಬನ್ನಿ. ಸಮಸ್ಯೆ ಏನು ಇಲ್ಲ ತಾನೆ? ಅನುಮಾನ ಎಲ್ಲ ಯಾಕೆ ಚಿಕ್ಕತ್ತೆ? ಬಿಟ್ಟು ಫಂಕ್ಷನ್ ದಿನ ಈ ತರ ಎಲ್ಲ ಮಾತಾಡಬಾರ್ದು. ಬನ್ನಿ ಹೋಗೋಣ. ಹಾ, ಬನ್ನಿ ಬನ್ನಿ. ಅತ್ತೆ ಬಂದ್ಬಿಡಿ, ಬನ್ನಿ. ಮಾವ ರೂಮಲ್ಲಿ ಒಬ್ಬನೇ ಇದ್ದಾನೆ. ಇಂಥ ಟೈಮಲ್ಲಿ ಬಂದ್ರೇನೆ ಆರಾಮಾಗಿ ಲೈನ್ ಹೊಡಿಬಹುದು. ನಿನಗ್ ಸರಿಯಾಗಿ ನಡಿಯಕ್ ಬರಲ್ವಾ? ಬೇಕು ಅಂತ ಬೀಳಿಲ್ಲ ಮಾವ, ಕಾಲ್ ಜಾರ್ ಬಿದ್ದೆ. ಹೋಗ್ಲಿ ಬಿಡು, ಕೆಳಗ್ ಬೀಳಿಲ್ವಲ್ಲ, ಖುಷಿ ಪಡು. ನಿನ್ ಮೇಲ್ ಬೀಳ್ತಾ ಇದ್ದೆ ಅಲ್ವಾ ಮಾವ? ನೀನೇನಾದ್ರೂ ಅನ್ಕೋತೇನೋ ಅಂತ.
ಚಾರು ಡ್ರಮ್ಮು ಮೇಲ್ ಬಿದ್ದು ಸೌಂಡ್ ಮಾಡೋಣ ಅಂತಿದ್ದಾಳೆ. ಈ ಪೆದ್ದು ಡ್ರಮ್ಮುಗೆ ಇದು ಅರ್ಥನೇ ಆಗ್ತಿಲ್ಲ. ಮಾವ, ನನ್ ಮೇಲೇನು ಕೋಪ ಇಲ್ಲ ತಾನೆ? ನಿನ್ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಚಾರು? ನೀನೇನು ಮಾಡಿಲ್ವಲ್ಲ. ಹಾಗಾದ್ರೆ ಏನಾದ್ರೂ ಮಾಡಿದ್ರೆ ಕೋಪ ಬರುತ್ತಾ ಮಾವ? ಓಹೋ, ಚಾರು, ನಿನ್ ತಲೆ ಕೆಡಿಸ್ಕೋಬೇಡ. ಜಾಸ್ತಿ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗುತ್ತೆ. ರಿಲ್ಯಾಕ್ಸ್ ಆಗಿರು. ಓ, ನಿಮ್ಮಿಬ್ಬರಿಗೂ ಸರಿಯಾಗಿದೆ. ಇವತ್ ನಿಮ್ಮಿಬ್ರನ್ನು ಹೇಗಾದ್ರೂ ಮಾಡಿ ಸಿಕ್ಕಾಕ್ಸ್ತೀನಿ. ಡ್ರಮ್ಮು ನನ್ನ ಇಂಟರ್ನೆಟ್ ವಿಷಯದಲ್ಲಿ ಸಿಕ್ಕಾಕ್ಸಿ, ನಿಮ್ ಜಾನ್ಕಿ ಅತ್ತೆ ಹತ್ರ ಹೇಳಿ ರಾಜಲಕ್ಷ್ಮಿನ್ ಕೂಡ ಸಿಕ್ಕಾಕ್ಸಲ್ಲ. ಇಲ್ಲಿ ಪಪ್ಪು ಚಾರು ಜೊತೆ ಮಾತಾಡ್ತಿದ್ಯಾ? ಮಾಡ್ತೀನಿ, ನಿಮ್ಮಿಬ್ರಿಗೂ ಸರಿಯಾಗಿ ಮಾಡ್ತೀನಿ. ಈ ಪಪ್ಪು ಚಾರು ಬಿಟ್ಟು ಬಟ್ಟೆಗೆ ಬೆಂಕಿ ಹಾಕಿ ಆರೋಪ ನನ್ ಮೇಲೆ ಹಾಕಿದ್ಲು, ನನ್ನ ವಿಲನ್ ಮಾಡಿದ್ಲು. ಇವರಿಬ್ಬರಿಗೂ ಬುದ್ಧಿ ಕಲ್ಸೋದಕ್ಕೆ ಇದೇ ಕರೆಕ್ಟ್ ಟೈಮ್. ಮಾಡ್ತೀನಿ. ಹೊರಗಡೆ ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ. ಚಿಲ್ಕ ಹಾಕೊಂಡಿದ್ದೀರಲ್ಲ. ಹೇ, ಬಿಟ್ಟು ಇವಳು ಯಾಕೆ ಇಷ್ಟೊಂದು ಓವರ್ ಆಗಿ ಆಡ್ತಾ ಇದ್ದಾಳೆ? ಯಾರಾದ್ರೂ ಇದ್ದೀರಾ ಹೊರಗಡೆ? ಪದ್ಮಾ, ಪದ್ಮಾ, ಯಪ್ಪಾ, ಸೈಲೆನ್ಸ್. ಮಾವ ಬಂದಿದ್ದಾರೆ, ಮಾತಾಡ್ಬೇಡ. ಅವ್ರೇನಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಪ್ಲೀಸ್ ಕಣಮ್ಮ, ಮಾತಾಡ್ಬೇಡ. ಅಪ್ಪ, ಪದ್ಮಾ, ಸೀನು ಎಲ್ಲಿ? ಅವನ್ನೇ ಹುಡ್ಕೊಂಡ್ ಬಂದೆ ಅಣ್ಣ. ಒಳಗಡೆ ಇರ್ಬೇಕು, ನೋಡ್ತೀನಿ. ಸುಮ್ನೆ ನನ್ನ ರೂಮಿಗೆ ಬಂದೆ. ಹೊರಗಡೆ ಚಿಲ್ಕ ಹಾಕಿದ್ರೆ ಒಳಗಡೆ ಹೇಗಿರ್ತಾನಮ್ಮ? ಕರೆಕ್ಟ್ ಅಲ್ವಾ? ಹೌದು, ಒಳಗಡೆ ಹೇಗಿರ್ತಾನೆ? ಇರಲ್ಲ. ಏನಮ್ಮ ಟೆನ್ಷನ್ ಅಲ್ಲಿ ಇದ್ದಂಗಿದೆ? ಇಲ್ಲ ಅಣ್ಣ, ಹೊರಗಡೆ ಕೆಲಸ ಮಾಡ್ಕೊಂಡ್ ಬಂದಲ್ಲ, ಅದಕ್ಕೆ. ಒಳಗಡೆನೆ ಇದ್ದಾನೆ ಅಂತ ನಿಜ ಹೇಳ್ಬಿಡೋಣ. ಫಂಕ್ಷನ್ ಅಲ್ಲಿ ಕೆಲಸ ಮಾಡಿದವ್ರಿಗೆ ದುಡ್ಡು ಕೊಡ್ಬೇಕು. ಸೀನು ಬಂದ್ರೆ ಲೆಕ್ಕ ಹೇಳ್ತೀನಿ ಅವನ್ಗೆ. ಅವ್ನ್ ಬಂದ್ರೆ ಹೇಳ್ತೀನಣ್ಣ. ಹೌದು, ಎಲ್ಲಿಗೆ ಹೋಗಿದ್ದಾನವನು? ಇಲ್ಲೇ ಎಲ್ಲೋ ಇರ್ಬೇಕಣ್ಣ. ವಿಷಯ ಗೊತ್ತಾದ್ರೆ 2 ನಿಮಿಷದಲ್ಲಿ ನಿನ್ ಮುಂದೆ ಬಂದು ನಿಂತ್ಕೋತಾನೆ. ತಡ ಮಾಡ್ಬೇಡ ಅಂತ ಹೇಳು. ಸರಿ ಅಣ್ಣ. ನಾನು ಟೆನ್ಷನ್ ಅಲ್ಲಿದ್ರೆ ಬಾಗಿಲು ತೆಗಿದೇನೆ ಹುಷಾರಾಗಿದ್ದೀರಾ ಅಂತ ಕೇಳ್ತೀಯ? ಅಯ್ಯೋ, ಬೇಡ ಮಾವ ಇದಾರೆ ಕಣೋ. ಈ ಆದ್ಯನೇ ಚಿಲ್ಕ ಹಾಕಿರ್ಬೇಕು ಅನ್ನೋದು ನನ್ನ ಅನುಮಾನ. ಥ್ಯಾಂಕ್ ಯು ಆದ್ಯ. ವೆಲ್ಕಮ್. ಇಬ್ಬರನ್ನು ಒಳಗ್ ಹಾಕಿ ಕೂಡಾಕ್ದವಳಿಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಲ್ಲ ನೀವು ಏನಾಯ್ತಾ? ನಿನ್ ತಂಗಿ ಮಗಳು ನನ್ನ ಮಗನ್ನ ಅಣ್ಣನ ಕೈಲಿ ಓಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ. ಅಷ್ಟಕ್ಕೂ ಏನ್ ನಡೀತು? ಚಾರುನ ಸೀನುನ ರೂಮ್ ಒಳಗಡೆ ಕೂಡ ಹಾಕಿ ಚಿಲ್ಕ ಹಾಕಿದಾಳೆ. ಅದ್ಯಾ, ನಾನೇನ್ ಮಾಡ್ದೆ? ಅಯ್ಯೋ, ಯಾಕೆ ನೀವೆಲ್ಲ ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಾ? ಇಬ್ರು ರೂಮಲ್ಲಿದ್ರೆ ಈ ಮನೆ ಪದ್ಧತಿಗಳು ಆಚಾರಗಳು ಏನಾಗುತ್ತೋ ಏನೋ ಅಂತ ಅವ್ರನ್ನ ಬೈಯೋದ್ ಬಿಟ್ಟು ನನಗ್ಯಾಕೆ ಬೈತಿದ್ದೀರಾ? ನೋಡಿದ್ಯಾ ಅದ್ಗೆ ಹೇಗ್ ಕೋಪ ಬರೋ ತರ ಮಾತಾಡ್ತಿದ್ದಾಳೆ? ಪದ್ಮ, ತಪ್ಪು ಮಾಡ್ತಿರೋ ಆದ್ಯನಿಗೆ ಹೀಗೆ ಹೇಳಿದ್ರೆ ಅವಳು ಇದೇ ರೀತಿನೇ ಮಾತಾಡೋದು. ನೀನೇನು ಅನ್ಕೋಬೇಡ. ಆದ್ಯಕ್ಕ, ನಮ್ ತಪ್ಪೇ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಇಲ್ಲಿ ಇರ್ಬೇಕು? ಬಾ, ನಾವ್ ಹೋಗೋಣ. ಹೋಗೋಣ. ಚಾರು,
ಇವನೊಬ್ನೇ ರೂಮ್ ಒಳಗಡೆ ಇರುವಾಗ ನೀನ್ ಒಳಗಡೆ ಹೋಗೋ ಅಭ್ಯಾಸ ಮಾಡ್ಕೋಬೇಡ. ಬಾ. ಸೀನು, ಒಂದ್ ನಿಮಿಷ ಬಾ. ಹೇಳಿ ಅತ್ತೆ. ನಿಮ್ಮ ಮಾವನ ಹತ್ರ ಆ ಇಂಟರ್ನೆಟ್ ಬಗ್ಗೆ ಹೇಗ್ ಮಾತಾಡೋದು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಕಣೋ ಸೀನು. ಒಂದ್ ಕೆಲಸ ಮಾಡಿಯತ್ತೆ, ಮಾವ ಹೆಗಲ್ ಮೇಲೆ ಶಾಲ್ ಹಾಕೊಂಡು ಹೊರಗಡೆ ಹೋಗ್ತಾರಲ್ವಾ, ಕಾವೇರಿ ಪಕ್ಕದಲ್ಲೇ ಇರೋದಕ್ಕೆ ಎಲ್ಲೇ ಬೋರ್ ಹಾಕಿದ್ರು ನೀರ್ ಬರುತ್ತೆ ಅನ್ಕೋತೀವಿ. ಅದೆಲ್ಲ ಹಾಗಿರ್ಲಿ, ನಿನ್ ಕಣ್ಣಲ್ ಕೂಡ ಕಣ್ಣೀರ್ ಯಾವಾಗ್ಲೂ ಬರ್ತಾನೆ ಇರತ್ತೆ. ನಾನು ಅಳ್ತಿದ್ದೀನಿ ಆದ್ಯ. ಅದನ್ನೇನ್ ನೀನ್ ಹೇಳ್ಬೇಕಾಗಿಲ್ಲ. ಇನ್ನೂ ಯಾಕೆ ನೀನ್ ಅಳು ನಿಲ್ಸಿಲ್ಲ ಅನ್ನೋದನ್ನ ಹೇಳು. ಅಮ್ಮ ನನ್ ಜೊತೆ ಮಾತಾಡ್ತಿಲ್ಲ. ನೀನೇ ಹೋಗ್ ಮಾತಾಡು. ಮಾತಾಡಿದ್ರು ಉತ್ತರ ಕೊಡ್ತಿಲ್ಲ. ಇದೆಲ್ಲ ಇಂಟರ್ನೆಟ್ ಯೂಸ್ ಮಾಡಿದ್ದಕ್ಕೆನಾ? ಇಂಥ ಸಣ್ಣ ಸಣ್ಣ ವಿಷಯನೂ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾರ? ನಿಜ ಎಲ್ಲ ನಿಮ್ ಡ್ರಮ್ಮು ಮಾವನಿಂದಾನೆ ಅಮ್ಮನಿಗೆ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ಇಂಟರ್ನೆಟ್ ಬಗ್ಗೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಮಾಡಿದ ಪಾಪ ಬೆನ್ ತಟ್ಟುತ್ತೆ ಅಂತಾರೆ. ಅದಕ್ಕೆ ಆ ಡ್ರಮ್ಮುಗೆ ಆ ಚಾರು ಸಿಕ್ಕಿರೋದು. ಇಬ್ರು ಸೇರಿದ್ರೆ ಪಪ್ಪು ಚಾರು. ಹಾ ಅಲ್ಲ, ಈಗ ಡ್ರಮ್ಮು ಚಾರು ಆಗಿದ್ದಾರೆ. ಜೋಡಿ ಸಕ್ಕತ್ತಾಗಿದೆ ಬಿಡು. ನಿನ್ನಂತ ಅಮಾಯಕರ ಶಾಪ ಅವ್ರನ್ನ ಸುಮ್ನೆ ಬಿಡಲ್ಲ. ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ. ಮಾಡೋ ಅವಶ್ಯಕತೆನೂ ಇಲ್ಲ. ನಿನ್ನ ಅಳ್ಸಿದ್ರೆ ಆ ದೇವ್ರು ಕೂಡ ಕಷ್ಟದ ಪಾಲಾಗ್ತಾನೆ ಅಂತಿದ್ದೀನಿ. ಇಷ್ಟೆಲ್ಲ ಆದ್ರೂ ನಾನು ಯಾಕೆ ಮೌನವಾಗಿದ್ದೀನಿ ಗೊತ್ತಾ? ಆದ್ಯನ ನನ್ನ ಕಣ್ರೆಪ್ಪೆಲಿಟ್ಟು ನೋಡ್ಕೋತೀನಿ ಅಂತ ನನ್ನ ತಂಗಿ ಸಂಧ್ಯನಿಗೆ ಮಾತು ಕೊಟ್ಟಿದ್ದಕ್ಕೆ ನಾನು ಹಾಗೆ ನಡ್ಕೊಳ್ಳೇಬೇಕು. ಆದ್ರೆ ನೀನು ಮಾತ್ರ ಅವರಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು. ಇನ್ನೊಂದು ಸಾರಿ ಇಂಥ ತಪ್ಪುಗಳನ್ನ ಮಾಡಕೂಡ್ದು. ಯಾವತ್ತೂ ಮಾಡಲ್ಲ ಅಮ್ಮ. ಇಂಟರ್ನೆಟ್ ಉಪಯೋಗಿಸು ಅಂತ ಹೇಳಿದ್ದು ಆದ್ಯನಿಗೆ ಮಾತ್ರನೇ. ಮತ್ತೆ ನೀನಾದ್ರ ತಂಟೆಗೆ ಹೋಗ್ಕೂಡ್ದು. ಈ ಮಾತಿಗೆ ನೀನ್ ತಪ್ಪಿದೆ ಆದ್ರೆ ಇನ್ನೊಂದು ಸಾರಿ ನಾನು ನಿನ್ ಜೊತೆ ಮಾತಾಡೋಲ್ಲ. ರಾಜಲಕ್ಷ್ಮಿ, ಇವಾಗ್ಲಾದ್ರೂ ಸ್ವಲ್ಪ ನಗು. ನಿಮ್ಮಮ್ಮನೇ ತಾನೇ ಮಾತಾಡಿದ್ದು. ನಿಮ್ಮಮ್ಮ ನಿನ್ ಜೊತೆ ಮಾತಾಡಿದ್ದಾಯ್ತಲ್ಲ. ನಾನು ಇಂಟರ್ನೆಟ್ ಯೂಸ್ ಮಾಡಬಾರ್ದು ಅಂತ ಮಾತು ತಗೊಂಡಿದಾರಲ್ಲ. ಟೆಕ್ನಾಲಜಿನ ಕಲ್ಸಿದ್ರೆ ಪರವಾಗಿಲ್ಲ, ತಡೆದ್ರೆ ನಿಲ್ಸೋದೇ ಒಳ್ಳೇದು. ಅರ್ಥ ಮಾಡ್ಕೊ. ನಿನ್ ಬಾವ ಯಾಕೆ ಹಾಕಿ ಕೂಗಾಡ್ತಿದಾರೆ? ದುಬೈಯಿಂದ ಫೋನ್ ಅಲ್ವಾ ರೀ, ತುಂಬಾ ದೂರ, ಅದಕ್ಕೆ. ಅಕ್ಕ, ನಮ್ಮ ಅತ್ತಿಗೆ ಪದ್ಮ, ಅವ್ರ ಯಜಮಾನ್ರು ವೆಂಕಟರಾವ್. ನಮಸ್ಕಾರ. ನಂಬದ್ರೆ ಮತ್ತಿಗೆ ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತಾರೆ. ಅಯ್ಯೋ ಪಾರ್ವತಿ, ನಿಮ್ಮ ಅಕ್ಕ ಗೌರಿಗೆ ನನ್ನ ಬಗ್ಗೆ ಗೊತ್ತಿಲ್ದೇ ಇರತ್ತಾ ಏನು? ಹೌದು ಅತ್ಗೆ, ನಿಮ್ಮ ಅಳತೆ ಕೂಡ ಗೊತ್ತು ಅಲ್ವಾ ನನ್ಗೆ. ಅಳತೆ ಅಂದ್ರೆ ಅಯ್ಯೋ, ಅಳತೆ ಅಂದ್ರೆ ಅವ್ರ ಇಷ್ಟ ಕಷ್ಟಗಳು ಅಂತ. ಅದು ಎಷ್ಟು ಇದು ಎಷ್ಟು ಇದನ್ನ ದುಬೈಯಲ್ಲಿ ಮೆಜರ್ಮೆಂಟ್ಸ್ ಅಂತಾರೆ. ಅದನ್ನ ಕನ್ನಡದಲ್ಲಿ ಅಳತೆ ಅಂತಾರೆ. ಯಾವುದನ್ನು ಅನುಮಾನ ಪಡಬಾರ್ದು. ತುಂಬಾ ಮ್ಯಾಟ್ರ್ ಇದೆ, ಕೇಳಿಸ್ಕೊಂಡ್ಯಾ? ಮತ್ತೆ ಅವರು ನಮ್ಮ ಅತ್ತೆಯವರು. ಅಮ್ಮ ಒಂದ್ ನಿಮಿಷ. ಮನೆಗೆ ಎಷ್ಟೇ ದಿಕ್ಕಿದ್ರು ಮುಖ್ಯ ದ್ವಾರ ಅಂತ ಒಂದಿರುತ್ತಲ್ವಾ, ಅವರು ಅಂತಾಯ್ತು. ಸುಂದರಂನವರು ಬಂಗಾರ ನಡಿ. ನಡಿರಿ. ನಡಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಎದ್ದೇಳಿ.
ಮಗಳ ತರಾನೇ ತಂದೆ ತಾಯಿನೂ ಇದಾರೆ ಅಂತ ಆಯ್ತು. ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ತಿದಾರೆ. ಎಲ್ಲೂ ಮಿಸ್ ಹೊಡಿತಿದ್ಯಲ್ಲ. ಅಮ್ಮ ಒಂದ್ ನಿಮಿಷ ಫೋನಲ್ಲಿ ಮಾತಾಡ್ಬೋದಾ? ಹಾಗೆ ಆಗ್ಲಪ್ಪ. ಹಲೋ, ಏನಂತಿದ್ದೀರಾ? ಅದನ್ನ ಕ್ಯಾನ್ಸಲ್ ಮಾಡಿ. 10 ಕೋಟಿ ಡೀಲ್ನ ಕ್ಯಾನ್ಸಲ್ ಮಾಡ್ಬಿಡಿ. ನಿಮ್ ಯಜಮಾನ್ರು ಏನ್ ಮಾಡ್ತಾರಮ್ಮ? ಬಾವಿನ್ ಮಾರ್ತಾರೆ. ಬಾವ್ಲಿನ್ ಮಾಡ್ತಾರ? ಅಯ್ಯೋ ಅಣ್ಣವ್ರೆ, ಬಾವ್ಲಿ ಅಲ್ಲ, ಬಾವಿಗಳು. ದುಬೈಯಲ್ಲಿ ಪೆಟ್ರೋಲ್ ಬಾವಿ ಇರುತ್ತಲ್ಲ ಅದು. ಓಹೋ, ನೀವಿಲ್ ಬನ್ನಿ. ಕೋಟಿ ಕೋಟಿನ ಆ ಬಾವಿಂದನೇ ತೆಗಿತಾರೆ ಅನ್ಸತ್ತೆ. ಹುಚ್ಚಿ ಪದ್ಮ, ಅದ್ರಲ್ಲಿ ದುಡ್ಡು ಸಿಗಲ್ವೇ? ಅದ್ರಲ್ಲಿರೋ ಇಂಧನನ ಮಾರಿ ಧನವಾಗಿ ಬದಲಾಯಿಸ್ಕೋತಾರೆ ಅಷ್ಟೇ. ತಗೊಂಬಿಡಿ, ಆ ಬಾವಿನ ತಗೊಂಬಿಡಿ. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಓನರ್ನೇ ತಗೊಂಡ್ಬಿಡಿ. ಹಾಗೆ ಮಾಡೋ. ಏನ್ರಿ, ಇವ್ರಿಗೆ ಗಿಫ್ಟ್ ತಂದಿದ್ದೀರಾ ಅಲ್ವಾ ದುಬೈಯಿಂದ? ಅದನ್ನ ಕೊಡೋಣ, ನಡೀರಿ. ಬನ್ನಿ. ನಡಿ ನಡಿ ನಡಿ. ಏನ್ರಿ, ಮನೆ ದೊಡ್ಡವ್ರಿಗೆಲ್ಲ ಗಿಫ್ಟ್ ಕೊಡ್ರಿ ನಿಮ್ ಕೈಯಾರೆ. ಸುಂದ್ರಮ್ನವ್ರಿಗೆ ರವೆ ಉಂಡೆ, ಅಲ್ಲ ಅಮ್ನವ್ರ ಹಾರ. ತಗೊಳ್ಳಿ. ನಿಜವಾಗ್ಲೂ ಹೀರೋ ಪ್ರಭಾಸೆ ನನ್ ಜೊತೆ ಚಾಟ್ ಮಾಡಿದ್ರು ಅನ್ನೋ ಭ್ರಮೆಯಲ್ಲಿ ನಾನೆಷ್ಟು ಮೋಸ ಹೋದೆ. ಇಷ್ಟ ಮಾಯಕ್ಕೆ ಆಗಿರೋದ್ರಿಂದಾನೆ ನನ್ಗೆ ಭಯ ಇನ್ನೂ ಜಾಸ್ತಿ ಆಗ್ತಿರೋದು. ಅಲ್ಲ ರಾಜಿ, ಚಾರು ಅಪ್ಪ ಅಮ್ಮ ಚಾರುನ ಸೀನುಗೆ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿರೋ ಹಾಗಿದೆ. ಚಾರು ಕೂಡ ಒಳ್ಳೆ ಹುಡುಗಿನೇ. ನಮ್ ಸೀನು ಹಾಗೆ ಒಂದು ಕೆಲ್ಸ ಹೇಳಿದ್ರೆ ಸಾಕು, ಚಕ ಚಕ ಅಂತ ಎಲ್ಲವನ್ನೂ ಮಾಡಿ ಮುಗಿಸ್ಬಿಡ್ತಾಳೆ. ಇದೇನಿದು? ಅತ್ತೆ ಮಾತಾಡ್ತಾ ಇದ್ರು, ರಾಜಲಕ್ಷ್ಮಿ ಅವಳ್ದಾದ ಲೋಕದಲ್ಲಿದ್ದಾಳೆ. ರಾಜಿ, ಆ ಆರಿರೋ ಸಂಡಿಗೆನೆಲ್ಲ ತೆಗೆದು ಡಬ್ಬಿಗೆ ಹಾಕಮ್ಮ.